ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥದ್ದು ಅಂತ್ಯ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರ ಹೇಳಿಕೆ ಪಡ್ಕೊಂಡ್ರು. ತಂದೆ ಕಾಶಿನಾಥ್, ತಾಯಿ ರತ್ನಪ್ರಭಾ ಅವರಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 3:30 ವಿಚಾರಣೆ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು. ಪಾಟಿ ಸವಾಲು ಮಾಡೋದಕ್ಕೆ ಅಂದರೆ ಮತ್ತೆ ಅವರನ್ನು ಮರುಪ್ರಶ್ನೆ ಮಾಡೋದಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಪವಿತ್ರ ಗೌಡ ಪರವಾಗಿ ವಕೀಲ ಬಾಲನ್ ಅವರಿಂದ ಪಾಟಿ ಸವಾಲು ಮಾಡಲಾಗುತ್ತೆ. ಅಂದರೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರ ಹೇಳಿಕೆ ಏನಿದೆ ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ಪರ ವಕೀಲ ಬಾಲನ್ ಅವರು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರನ್ನು ಪ್ರಶ್ನೆ ಮಾಡಲಿದ್ದಾರೆ. ಇಬ್ಬರನ್ನು ಕೂಡ ಅವರು ಕ್ರಾಸ್ ವೆರಿಫಿಕೇಷನ್ಗೆ ಒಳಪಡಿಸಲಿದ್ದಾರೆ. ಅವರು ಕೊಟ್ಟಂತಹ ಸ್ಟೇಟ್ಮೆಂಟು, ಆ ಸ್ಟೇಟ್ಮೆಂಟ್ನಲ್ಲಿ ಇರುವಂತಹ ಸತ್ಯಾಸತ್ಯತೆ, ಹುರುಳು, ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಯಾವ ರೀತಿಯಾಗಿ ಅವರನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ನ್ಯಾಯಾಲಯ ಈಗಾಗಲೇ ರೇಣುಕಾಸ್ವಾಮಿ ಅವರ ಪೋಷಕರನ್ನು ಹೇಳಿಕೆ ದಾಖಲು ಮಾಡಿಕೊಳ್ತು. ಇಬ್ಬರ ಹೇಳಿಕೆಯನ್ನು, ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡಿಕೊಂಡಿರುವಂತಹ ನ್ಯಾಯಾಲಯ ಅದಾದ ನಂತರ ಪ್ರಕರಣದ ವಿಚಾರಣೆ ಮತ್ತೆ ಮುಂದೂಡಿಕೆ ಮಾಡಿದೆ. ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ 3:30 ವಿಚಾರಣೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ 3:30 ಸರಿಯಾಗಿ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ ನ್ಯಾಯಾಲಯದಲ್ಲಿ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಪರ ವಕೀಲ ಬಾಲನ್ ಅವರು ಪಾಟಿ ಸವಾಲು ಮಾಡಲಿದ್ದಾರೆ. ಅಂದರೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ, ಇಬ್ಬರನ್ನ ಪ್ರಶ್ನೆ ಮಾಡಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಏನು ಪ್ರಶ್ನೆ ಮಾಡ್ತಾರೆ, ಇದಕ್ಕೆ ರೇಣುಕಾಸ್ವಾಮಿಯ ತಂದೆ ತಾಯಿ ಇಬ್ಬರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ತೀವ್ರವಾಗಿ ಕಾಡ್ತಾ ಇರುವಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 1 ಗಂಟೆ ಕಾಲ ರೇಣುಕಾಸ್ವಾಮಿ ಅವರ ತಾಯಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತು ಅವರ ತಾಯಿ ರತ್ನಪ್ರಭಾ ಅವರು ಹೇಳಿಕೆ ದಾಖಲು ಮಾಡಿದ್ರು. ರೇಣುಕಾಸ್ವಾಮಿ ಅವರ ತಾಯಿ ಅದಾದ ಬಳಿಕ ತಂದೆಯಿಂದಲೂ ಕೂಡ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಯಿತು. ಇವತ್ತೇ ಇಬ್ಬರ ಹೇಳಿಕೆಗಳನ್ನು 57ನೇ CCH ಕೋರ್ಟ್ ದಾಖಲು ಮಾಡಿಕೊಳ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆ ಎಲ್ಲಿದ್ರು, ಏನು ಮಾಡಿದ್ರು, ಯಾವೆಲ್ಲ ವಿಚಾರಗಳನ್ನು ರೇಣುಕಾಸ್ವಾಮಿ ತನ್ನ ತಂದೆ ತಾಯಿ ಬಳಿಯಲ್ಲಿ ಹೇಳಿದ್ದ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ತಂದೆ ತಾಯಿ ಇಬ್ಬರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತು ಇಬ್ಬರು ತಮ್ಮ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ. ಮಾನ್ಯ ನ್ಯಾಯಮೂರ್ತಿಗಳ ಎದುರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬಳಿ ಇರುವಂತಹ ಮಾಹಿತಿಗಳು ಏನೇನಿದ್ದಾವೆ ಅದನ್ನು ಅವರು ನ್ಯಾಯಮೂರ್ತಿಗಳ ಎದುರು ಹೇಳಿದ್ದಾರೆ. ಹೀಗಾಗಿ ಇದನ್ನು ನ್ಯಾಯಮೂರ್ತಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಅಂದರೆ ರೇಣುಕಾಸ್ವಾಮಿ ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ಏನು ಮಾತನಾಡಿದ್ದ, ಏನಿಲ್ಲ, ಏನು ಹೇಳಿದ್ದ, ಮೊಬೈಲ್ನಲ್ಲಿ ಏನು ಕೆಲವೊಂದು ಮೆಸೇಜ್ಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚಾಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಗಳನ್ನು ಹೇಳಿದ್ನ, ಇದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅವರ ತಂದೆ ತಾಯಿ ಏನು ಹೇಳಿದ್ದಾರೆ, ಇಬ್ಬರ ಸ್ಟೇಟ್ಮೆಂಟ್ ತುಂಬ ಮಹತ್ವ ಪಡೆದುಕೊಳ್ಳುತ್ತೆ. ಯಾರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಯಾರನ್ನು ಭೇಟಿ ಆಗ್ತೀನಿ ಅಂತ ಹೋಗ್ತಾ ಇದ್ರು, ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿರೋ ಮಾಹಿತಿಗಳನ್ನು ನ್ಯಾಯಮೂರ್ತಿಗಳ ಎದುರು ಅವರು ಪ್ರಸ್ತುತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ್ರು ನ್ಯಾಯಮೂರ್ತಿಗಳು. ಏನೆಲ್ಲ ವಿಚಾರಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ರು, ಏನಾದರೂ ಗೊತ್ತಾಗಿದೆಯಾ? ಪಾಟಿ ಸವಾಲು ಮಾಡೋದಕ್ಕೆ ಸಮಯ ಯಾವಾಗ ನಿಗದಿಯಾಗಿದೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ.
ಸಂತೋಷ್ ಏನೇ ಪ್ರಮುಖವಾಗಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರನ್ನೂ ಕೂಡ ಒಳಗೆ ಬಿಟ್ಟುಕೊಳ್ಳೋದಿಲ್ಲ ಮತ್ತು ಅವ್ರು ಏನೇನು ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಸದ್ಯಕ್ಕೆ ಯಾರಿಗೂ ಕೂಡ ಹೊರಗೆ ಗೊತ್ತಾಗೋದಿಲ್ಲ. ಅದು ಯಾರು ಜಡ್ಜ್ ಮತ್ತು ಅಲ್ಲಿರುವಂಥ ಏನು ಸಾಕ್ಷಿದಾರರು ಇರ್ತಾರೆ, ಅವರ ಪರ ವಕೀಲರು SPP ಇರ್ತಾರೆ ಮತ್ತು ಅಕ್ಯೂಸ್ಡ್ ಪರ ವಕೀಲರು ಏನಿರ್ತಾರೆ ಅವರಿರುವಂತಹ ಅವರು 4-5 ಜನರ ಮಧ್ಯೆ ನಡೆಯುವಂಥ ಪ್ರೊಸೀಡಿಂಗ್ ಇದು. ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಇಂತಹ ಪ್ರಕರಣ ಅಂತಲೇ ಯಾವುದೇ ಪ್ರಕರಣಗಳನ್ನು ನಾವು ತೆಗೆದುಕೊಂಡಾಗ ಸಾಕ್ಷಿದಾರರು ಬಂದಾಗ ಒಂದು ನಾರ್ಮಲ್ ಪ್ರೊಸೀಜರ್ ಏನಿರುತ್ತೆ ಅದರಲ್ಲಿ ಅವರು ಬಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಕೊಟ್ಟಿರುವಂಥ ಹೇಳಿಕೆಗಳೇನಿರುತ್ತೆ ಸಾಕ್ಷ್ಯಾಧಾರಗಳು ಅದನ್ನು ಮತ್ತೆ ಇಲ್ಲಿ ಮರು ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ. ಏನು 164 ಹೇಳಿಕೆಗಳಾಗಿರುತ್ತೆ ಅದಿರ್ಬೋದು. ಮತ್ತು ಮೊದಲು ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ತಮ್ಮ ಮಗ ಅನ್ನೋದನ್ನ ಅವರಲ್ಲಿ ಸಾಬೀತುಪಡಿಸ್ಕೊಳ್ಬೇಕಾಗತ್ತೆ. ಆತ ತನ್ನ ಮಗ ಎಲ್ಲಿ ವಾಸವಾಗಿದ್ದ, ಏನು ಕೆಲಸವನ್ನು ಮಾಡ್ಕೊಂಡಿದ್ದ, ಏನೆಲ್ಲ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಅವರು ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಅದರ ಜೊತೆಗೆ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ದು ನಿಮಗೆ ಯಾವಾಗ ಗೊತ್ತಾಯಿತು, ಯಾರು ಹತ್ಯೆಯನ್ನು ಮಾಡಿದ್ರು, ನೀವು ಯಾವ ರೀತಿಯಾಗಿ ತಿಳ್ಕೊಂಡ್ರಿ, ಇದರಲ್ಲಿ ಎಷ್ಟು ಸತ್ಯಾಸತ್ಯತೆಯಿಂದ ಕೂಡಿದೆ, ನಿಮಗೇನು ಗೊತ್ತಿದೆ, ಎಲ್ಲ ಮಾಹಿತಿಗಳನ್ನು ಅಲ್ಲಿ ಕೇಳ್ತಾ ಹೋಗ್ತಾರೆ. ಅಂದರೆ ಮೊದಲು ಚೀಫ್ ಎಕ್ಸಾಮಿನೇಷನ್ ಆಗುವಂಥದ್ದು ಅವರದ್ದೇ ಪರ SPP ಅವರು ಏನಿರ್ತಾರೆ ಅವರು ಒಂದಿಷ್ಟು ಮಾಹಿತಿಯನ್ನು ಕೇಳ್ತಾ ಹೋಗ್ತಾರೆ. ಆ ಮಾಹಿತಿಯನ್ನು ನ್ಯಾಯಾಧೀಶರ ಮುಂದೆ ಅವರು ಹೇಳಿಕೆಗಳನ್ನು ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗ್ತಾರೆ. ಇದಾದ ಬಳಿಕ ಮೊದಲು ಏನು ರತ್ನಪ್ರಭಾ ರೇಣುಕಾಸ್ವಾಮಿ ಅವರ ತಾಯಿಯವರು ಸುಮಾರು 1 ಗಂಟೆಗಳ ಕಾಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅದಾದ ನಂತರ ಅವರ ತಂದೆ ಕಾಶಿನಾಥ್ ಏನಿದ್ದಾರೆ ಅವರು ಒಂದು ವಿಟ್ನೆಸ್ ಬಾಕ್ಸನ್ನು ಹತ್ತಿ ಅವರು ಕೂಡ ಅಲ್ಲಿ ಸುಮಾರು 1 ಗಂಟೆಗೂ ಅಧಿಕ ಕಾಲ ಈ ಒಂದು ಚೀಫ್ ಎಕ್ಸಾಮಿನೇಷನ್ ಮಾಡಿದಂಥ ಸಂದರ್ಭಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇಬ್ಬರದು ಕೂಡ ಚೀಫ್ ಎಕ್ಸಾಮಿನೇಷನ್ ಮುಗಿದಿದೆ. ಈಗ 3ವರೆಗೆ ಪಾಟಿ ಸವಾಲು ಅಂದರೆ ಆರೋಪಿ ಬರ ವಕೀಲರು ಏನಿರ್ತಾರೆ ಅವರು ಬಂದು ಇವರನ್ನ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡುವಂಥದ್ದು. ಅವರು ನೀಡಿರುವಂಥ ಹೇಳಿಕೆಗಳು ಏನು ಹೇಳಿದರೆ ಎಲ್ಲವೂ ಸತ್ಯ ಅಂತ ಏನು ಹೇಳ್ತಾರೆ ಅದನ್ನು ಸುಳ್ಳು ಅಂತೇಳಿ ಇವರು ಸಾಬೀತು ಮಾಡ್ತಾ ಹೋಗುವಂಥದ್ದು ಮತ್ತು ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರು ಬಾಲನ್ ಏನಿದ್ದಾರೆ ಅವರು ಈಗ ಪಾಟಿ ಸವಾಲ್ಗೆ ಮಾಡಲಿಕ್ಕೆ ಬರುವಂಥ ಸಾಧ್ಯತೆ ಇರುವಂಥದ್ದು. 3ವರೆಗೆ ಏನು ಕೋರ್ಟ್ ಸಮಯವನ್ನು ನಿಗದಿ ಮಾಡಿದೆ. ಇಲ್ಲಿ ಕಟಕಟೆ ಬಾಕ್ಸ್ಗೆ ಏನು ವಿಟ್ನೆಸ್ ಬಾಕ್ಸಿಗೆ ಹತ್ತುತ್ತಾರೆ. ಒಂದು ರತ್ನಪ್ರಭಾ ಅವರು ಮೊದಲು ಹತ್ಬೋದು, ಇಲ್ಲಾಂದ್ರೆ ಅವರ ತಂದೆ ಮೊದಲು ಕಾಶಿನಾಥ್ ಮೊದಲು ಹತ್ಬೋದು. ಇಬ್ಬರು ಕೂಡ ಪತಿ ಪತ್ನಿ ಇಬ್ಬರು ಇವತ್ತು ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತಂಥ ಸಂದರ್ಭದಲ್ಲಿ ಆರೋಪಿ A1 ಏನಿದ್ದಾರೆ ಅವರ ಪರ ವಕೀಲರು ಫಸ್ಟ್ ಪಾಟಿ ಸವಾಲನ್ನು ಮಾಡ್ತಾರೆ. ಅದನ್ನು ಎದುರಿಸಿದ ನಂತರ ಉಳಿದ ಎಲ್ಲ ವಕೀಲರ ಪರವಾಗಿ ಬಾಲನ್ ಅವರು ಒಬ್ಬರೇ ಪಾಟಿ ಸವಾಲನ್ನು ಮಾಡಿದರೆ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡಿದರೆ ಇವ್ರದ್ದು ಇಲ್ಲಿಗೆ ಸಾಕ್ಷಿದಾರರ ವಿಚಾರಣೆ ಮುಗೀತದೆ. ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಉಳಿದ ಅಂದರೆ A2 ದರ್ಶನ್ ಪರ ಅಕ್ಯೂಸ್ಡ್ ಇರ್ಬೋದು, A3, A4, A5, A6 ಹಿಂಗೆ ಒಬ್ಬೊಬ್ಬರು ಪ್ರತ್ಯೇಕವಾದ ವಕೀಲರನ್ನ ಇಟ್ಕೊಂಡಿದ್ರೆ ಪ್ರತ್ಯೇಕವಾಗಿ ಎಲ್ರಿಗೂ ಕೂಡ ಇವರನ್ನ ಪಾಟಿ ಸವಾಲ್ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶಗಳಿರುತ್ತೆ. ಇಲ್ಲಿ ಸದ್ಯ ಬಾಲನ್ ಅವರು ಪವಿತ್ರ ಗೌಡ ಪರ ವಕೀಲರು ಮೊದಲು ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ಉಳಿದಂತೆ ಓವರಾಲ್ ದರ್ಶನ್ ಅವರ ಪರವಾಗಿ ಮತ್ತು ಉಳಿದ ಆರೋಪಿಗಳ ಪರವಾಗಿ CV ನಾಗೇಶ್ ಅವರು ಮಾಡುವಂಥ ಸಾಧ್ಯತೆ ಇದೆ. ಇನ್ನೂ ಕೂಡ ಅದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಆದರೆ CV ನಾಗೇಶ್ ಅವರು ಕೂಡ ಆಲ್ರೆಡಿ ನ್ಯಾಯಾಲಯದಲ್ಲಿ ಹಾಜರಿರುವಂಥದ್ದು. 3ವರೆಗೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.